ಇದಕ್ಕೆ ಪೂರಕವಾಗಿ ಚುನಾವಣಾ ಆಯೋಗ ಇದನ್ನು ಸರಿಪಡಿಸ್ತೀವಿ, ಇದರಲ್ಲಿರ್ತಕ್ಕಂಥ ಗೊಂದಲಗಳನ್ನ ಸರಿಪಡಿಸಿ ಸರಿಯಾದ ಮತಪಟ್ಟಿಯನ್ನ ತಯಾರು ಮಾಡುವ ಕೆಲಸಕ್ಕೆ ಕೈ ಹಾಕಿ ಇದೊಂದು ನ್ಯಾಯಯುತವಾದ ಸಂವಿಧಾನಬದ್ಧವಾದ ಪ್ರಕ್ರಿಯೆ ಅಂತ ಅವರು ಒಪ್ಪಿದ್ದಾರೆ ಅಂತ ನನಗನ್ಸುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಜನರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನ ಕಿಪಿಕೆ ಜನಾಂಗದವ್ರಿಗೆ ಹೆಂಗ್ ಮಾಡ್ತೀರಾ, ಟ್ರೈಬಲ್ಸ್ಗೆ ಹೆಂಗ್ ಮಾಡ್ತೀರಾ, ಅವರನ್ನು ಒಳಗೊಂಡಂತೆ ಫೇಕ್ ಡಾಕ್ಯುಮೆಂಟ್ಸ್ ನ ಕ್ರಿಯೇಟ್ ಮಾಡಿ ಆಧಾರ್ ಕಾರ್ಡ್ಗಳನ್ನ ಮೂಲಕ ಯಾರು ವೋಟರ್ ಐಡಿಗಳನ್ನ ಮಾಡ್ಕೊಂಡಿದ್ರು ಅಂತವ್ರಿಗೆ ನಡುಕ ಹಾಕ್ಬೇಕು. ಯಾರು ಎರಡೆರಡು ಕಡೆ ಮೂರು ಕಡೆ ಇದ್ರೆ ಅವ್ರನ್ನ ಒಂದು ಮತದಾನ ಕೊಡೋಣ, ಏಕ ವ್ಯಕ್ತಿ ಏಕ ಮತದಾನ. ಈಗ ಯಾಕೆ ಒಪ್ತದೆ ಅಂದ್ರೆ ಅದನ್ನ ಪ್ರಕ್ರಿಯೆಗೆ ಭಾಗವಹಿಸಿದಾಗ ಗೊತ್ತಾಗುತ್ತೆ ಇದು ತಪ್ಪಿದ್ಯಾ ಸರಿ ಇದೆಯಾ. ಉಳಿದವ್ರು ಯಾವ ದಾಖಲಾತಿಗಳನ್ನು ಕೇಳಲ್ಲ, ನೀವು ಯಾರು ಆತಂಕ ಪಡಬೇಡಿ, ಕಾಂಗ್ರೆಸ್ಸಿಗರ ಮಾತನ್ನ ಕೇಳಬೇಡಿ. ಹೌದು, ಮೊದಲಿಗೆ ಕಾಂಗ್ರೆಸ್ ಪಕ್ಷ ಚುನಾವಣಾ ಆಯೋಗದ ಮೇಲೆ ಒಂದು ದೊಡ್ಡ ಆಪಾದನೆಯನ್ನ ಮಾಡ್ತಾರೆ. ಮತಚೋರಿ ಮಾಡ್ತಾ ಇದ್ದೀರಿ, ಈ ಮತಪಟ್ಟಿಯಲ್ಲಿ ಒಂದಷ್ಟು ಗೊಂದಲಗಳಿದ್ದಾವೆ ಅನ್ನುವ ಆಪಾದನೆಯನ್ನು ಚುನಾವಣಾ ಆಯೋಗದ ಮೇಲೆ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿಯವರು ಮಾಡಿದ್ರು. ಇದಕ್ಕೆ ಪೂರಕವಾಗಿ ಚುನಾವಣಾ ಆಯೋಗ ಇದನ್ನು ಸರಿಪಡಿಸ್ತೀವಿ, ಇದರಲ್ಲಿರ್ತಕ್ಕಂಥ ಗೊಂದಲಗಳನ್ನು ಸರಿಪಡಿಸಿ ಸರಿಯಾದ ಮತಪಟ್ಟಿಯನ್ನು ತಯಾರು ಮಾಡುವ ಕೆಲಸಕ್ಕೆ ಕೈ ಹಾಕಿದೆ. ಇಡೀ ದೇಶಾದ್ಯಂತ SIRನ ಪ್ರಕ್ರಿಯೆ ಜಾರಿಯಲ್ಲಿದೆ. ಈಗ 12 ರಾಜ್ಯಗಳಲ್ಲಿ ಈಗಾಗಲೇ SIR ಪ್ರಕ್ರಿಯೆ ಪೂರ್ಣ ಆಗಿದೆ. ಈಗ ಕರ್ನಾಟಕದಲ್ಲಿ 29ನೇ ತಾರೀಕಿಂದ SIR ಪ್ರಕ್ರಿಯೆ ಜಾರಿಯಾಗಿದೆ. ಈ ಪ್ರಕ್ರಿಯೆಯಲ್ಲಿ ಮೊದಲಿಗರಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಮತ್ತು ಅವರ ಧರ್ಮಪತ್ನಿಯವರು ಭಾಗವಹಿಸಿ ಈ ಪ್ರಕ್ರಿಯೆಗೆ ಸಪೋರ್ಟನ್ನು ಮಾಡಿದ್ದಾರೆ. ಅಂದರೆ ಇದೊಂದು ನ್ಯಾಯಯುತವಾದ ಸಂವಿಧಾನಬದ್ಧವಾದ ಪ್ರಕ್ರಿಯೆ ಅಂತ ಅವರು ಒಪ್ಪಿದ್ದಾರೆ ಅಂತ ನನಗನ್ಸುತ್ತೆ. ನಂಬರ್ 1. ಮತ್ತು ಇಡೀ ಕಾಂಗ್ರೆಸ್ ಪಕ್ಷ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇತ್ತು ಜನರಲ್ಲಿ. ಕಾರಣ ಏನಪ್ಪ ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಜನರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತು. ಏನದು ಗೊಂದಲ? ನಿಮ್ಮ ವೋಟನ್ನ ಡಿಲೀಟ್ ಮಾಡ್ತಾರೆ, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಪಾನ್ ಕಾರ್ಡು ಇವನ್ನೆಲ್ಲ ಕೇಳ್ತಾರೆ, ದಾಖಲಾತಿಗಳನ್ನು ಕೇಳ್ತಾರೆ, ಒಂದು ಸಮುದಾಯದ ಅಥವಾ ಒಂದು ಜಾತಿಗೆ ಸೇರಿದ ಮತಗಳನ್ನು ಡಿಲೀಟ್ ಮಾಡಿಸ್ತಾರೆ ಅಂತ ಸುಳ್ಳು ಆರೋಪಗಳನ್ನು ಕಾಂಗ್ರೆಸ್ ಪಕ್ಷ ತನ್ನ ಅನೇಕ ವೇದಿಕೆಗಳಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಜನರಲ್ಲಿ ಗೊಂದಲವನ್ನು ಮೂಡಿಸಿತ್ತು. ನೀವು ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಸಾಹಿತಿಗಳು ಮತ್ತು ಬೂಕರ್ ಪ್ರಶಸ್ತಿಯ ವಿಜೇತರೂ ಆದಂತಹ ಬಾನು ಮುಸ್ತಾಕ್ ಅವರು ನಿನ್ನೆ ಹಾಸನದ ಅವರ ಮನೆಯಲ್ಲಿ ಹಾಸನ ಜಿಲ್ಲಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹೋಗಿ ಈ ಪ್ರಕ್ರಿಯೆಗೆ ಚಾಲನೆ ಕೊಟ್ಟ ಸಂದರ್ಭದಲ್ಲಿ ಅವರು ಇದೊಂದು ಸರಳವಾಗಿದೆ, ಬಹಳ ಈ ಇನ್ಯುಮರೇಷನ್ ಫಾರಮು ತುಂಬಲಿಕ್ಕೆ ಸರಳವಾಗಿ ಎಲ್ರಿಗೂ ಸಹಾಯ ಆಗುತ್ತೆ, ಈ ಪ್ರಕ್ರಿಯೆಯಲ್ಲಿ ಯಾವುದೇ ಮೋಸ ಇಲ್ಲ, ಇದೊಂದು ಸರಿಯಾದ ಪದ್ಧತಿ ಮತ್ತು ಕಾನೂನುಬದ್ಧವಾಗಿದೆ ಅನ್ನುವ ಮಾತನ್ನು ಮಾಧ್ಯಮಗಳಿಗೆ ನೀಡಿದ್ದಾರೆ. ಅಂತಂದರೆ ಯಾವ ವಿರೋಧ ಪಕ್ಷಗಳು ಇದನ್ನು ವಿರೋಧ ಮಾಡ್ತಾಯಿದ್ರೋ, ಯಾಕೆಂದರೆ ಎನ್ಯುಮರೇಷನ್ ಫಾರಮು ಡೂಪ್ಲಿಕೇಟಲ್ಲಿ ಫಾರಮ್ ಕೊಡ್ತಾರೆ, ಪ್ರತಿಯೊಬ್ಬ ಮತದಾರರಿಗೂ ಆ ಫಾರಮ್ ತಲುಪುತ್ತೆ. ಅವರು ಆ ಫಾರಮನ್ನು ನೋಡಿ ಅವರ ಮಾಹಿತಿಯನ್ನು ಫಿಲಪ್ ಮಾಡಿ ಕೊಟ್ಟರೆ ಸಾಕು. ಹೊಸದಾಗಿ ಯಾರು ನೋಂದಾಯಿತರಾಗಬೇಕು ಮತಪಟ್ಟಿಯಲ್ಲಿ, ಅವರು ಕೇವಲ 25 ಡಾಕ್ಯುಮೆಂಟ್ಸಲ್ಲಿ ಯಾವುದಾದ್ರು ಆಧಾರ್ ಕಾರ್ಡು, ವಾಸ ದೃಢೀಕರಣ ಪತ್ರ, ಜಾತಿ ಪ್ರಮಾಣ ಪತ್ರ, ಈ ರೀತಿ ಯಾವುದಾದ್ರೂ ಒಂದು ದಾಖಲಾತಿಯನ್ನು ಕೊಟ್ಟರೆ ಸಾಕು. ಅದು ನಿಮ್ಮ ಸಹಜ ಜೀವನ ನಡೆಸ್ತಿರ್ತಕ್ಕಂಥ ಎಲ್ಲ ಭಾರತೀಯರಲ್ಲೂ ಇರಬಹುದಾದಂಥ ದಾಖಲಾತಿಗಳು. ಅವರೇನು ಎಕ್ಸ್ಟ್ರಾಡಿನರಿ ದಾಖಲಾತಿಗಳನ್ನು ಕೇಳ್ತಾ ಇಲ್ಲ. ಇಷ್ಟು ದಾಖಲಾತಿಗಳನ್ನು ಕೊಟ್ಟು ಸರಳವಾಗಿ ನೀವು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರೆ ಇದೊಂದು ಯಶಸ್ವಿ ಪ್ರಕ್ರಿಯೆಯಾಗಿ ಮಾಡ್ಬೋದು. ಕಾಂಗ್ರೆಸ್ನವರು ಹೇಳ್ದಂಗೆ ಪೌರತ್ವ ನಿರ್ಣಯ ಮಾಡ್ತೀರಾ, ಅಥವಾ ಕಿಪಿಕೆ ಜನಾಂಗದವ್ರಿಗೆ ಹೆಂಗೆ ಮಾಡ್ತೀರಾ, ಟ್ರೈಬಲ್ಸ್ಗೆ ಹೆಂಗೆ ಮಾಡ್ತೀರಾ, ಅವರನ್ನೂ ಒಳಗೊಂಡಂತೆ ಅವ್ರಿಗೂ ಕೂಡ ಮತದಾನ ಹಕ್ಕಿದೆ. ಎರಡೇ ಕಂಡೀಷನ್ಸ್ ಇರ್ತಕ್ಕಂಥದ್ದು, ಒಂದು ಭಾರತೀಯ ನಾಗರಿಕನಾಗಿರಬೇಕು, 2 ಅವನು 18 ವರ್ಷ ತುಂಬಿರಬೇಕು. ಇವೆರಡು ಮಾನದಂಡಗಳು ಇದ್ದರೆ ಅವನು ಎಲ್ಲಿ ವಾಸ ಮಾಡ್ತಾನೆ,
ಯಾವ ವಿಳಾಸದಲ್ಲಿ ಅವನು ಇರ್ತಾನೆ ಆ ವಿಳಾಸದಲ್ಲಿ ಇವತ್ತು ಅವನಿಗೆ ಮತದಾನ ಹಕ್ಕನ್ನು ಕೊಡುತ್ತೆ. ಆದರೆ ಇವತ್ತು ಎರಡೆರಡು ಕಡೆ, ಮೂರು ಕಡೆ, ನಾಲ್ಕು ಕಡೆ ಮತದಾನ ಹಕ್ಕನ್ನು ಪಡ್ಕೊಂಡಿದ್ರು. ತಪ್ಪಿರ್ಬೋದು, ಸರಿನೂ ಇರ್ಬೋದು. ಆದರೆ ಯಾವ ಕಾರಣದಿಂದ ಅವ್ರು ಮಾಡಿಕೊಂಡ್ರು ನಮ್ಗೆ ಗೊತ್ತಿಲ್ಲ. ಆದರೆ ತಪ್ಪು ತಿಳುವಳಿಕೆಯಿಂದ ಅದಾಗಿರ್ತವೆ. ಈಗ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಬೆಂಗಳೂರಲ್ಲಿ ಇರ್ತಾನೆ, ಇಲ್ಲಿ ವಾಸವಾಗಿರ್ತಾನೆ ಒಂದು 10 ವರ್ಷ, ಇಲ್ಲಿ ಮತದಾನ ಹಕ್ಕನ್ನು ಪಡೆದು ಅವನ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ಹುಬ್ಳಿ ಧಾರವಾಡಿಗೆ, ಅವನು ಅಲ್ಲೂ ಹೋಗಿ ಮತದಾನಕ್ಕೆ ಪಟ್ಟಿಗೆ ಸೇರಿಸ್ಕೊತಾನೆ. ಆದರೆ ಇಲ್ಲಿ ಡಿಲೀಟ್ ಮಾಡಿಸಲ್ಲ. ಈ ಥರ ಸಣ್ಣ ಪುಟ್ಟ ತಪ್ಪುಗಳಾಗ್ತಾಯಿದ್ವು, ಸರಿಪಡಿಸ್ಬೇಕಲ್ಲ ಅದನ್ನು. ಆ ಸರಿಪಡಿಸುವ ಭಾಳ ದೊಡ್ಡ ಜವಾಬ್ದಾರಿ ಚುನಾವಣಾ ಆಯೋಗದ ಮೇಲೆ ಇದೆ. ಇನ್ನೊಂದು ಇಂಪಾರ್ಟೆಂಟು, ಇವತ್ತೇನೋ 6,20,00,000 ಈಗ ಆಲ್ರೆಡಿ 12 ರಾಜ್ಯಗಳಲ್ಲಿ ಡಿಲೀಷನ್ ಆಗಿದೆಯಲ್ಲ, ಆ ಡಿಲೀಷನ್ಗೆ ಮುಖ್ಯ ಕಾರಣ ಅದರಲ್ಲಿ ಇಡೀ ಸರ್ವೆ ರಿಸಲ್ಟ್ ಏನಪ್ಪ ಅಂತಂದರೆ, ಏನು ಡಿಲೀಷನ್ ಆಗಿರೋರಲ್ಲಿ ಎಷ್ಟು ಜನ ಅಂದರೆ 35% ಜನ ಸತ್ತೋಗಿರೋರು ಇದರಿಂದ. 45% ಡಬಲ್ ಎಂಟ್ರಿ, ತ್ರಿಬಲ್ ಎಂಟ್ರಿ, 4 ಎಂಟ್ರಿ ಇತ್ತು. ಇನ್ನು ಉಳಿದು 20-25% ಅಷ್ಟೇ ಯಾರು ಭಾರತೀಯ ನಾಗರಿಕರಲ್ಲ, ಭಾರತ ಅಲ್ಲದೇ ಇವತ್ತು ನೇಪಾಳ, ಬಾಂಗ್ಲಾದೇಶ, ಇವತ್ತಿನ ಶ್ರೀಲಂಕಾ, ಪಾಕಿಸ್ತಾನಗಳಿಂದ ನಮ್ಮ ದೇಶದ ಒಳಗಡೆ ಬಂದು ಫೇಕ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿ ಆಧಾರ್ ಕಾರ್ಡ್ಗಳನ್ನು ಮೂಲಕ ಯಾರು ವೋಟರ್ ಐ ಡಿಗಳನ್ನು ಮಾಡ್ಕೊಂಡಿದ್ರು ಅಂಥವ್ರಿಗೆ ನಡುಕ ಆಗಬೇಕು, ಅಂಥವ್ರಿಗೆ ಭಯ ಆಗಬೇಕು, ಅಂಥವ್ರನ್ನ ತೆಗೆದುಹಾಕಬೇಕು. ಅವರು ನಮ್ಮ ದೇಶದ ನಾಗರಿಕರಲ್ಲ ಅವರು. ಎಸ್, ಅಂಥವ್ರನ್ನ ತೆಗೆದುಹಾಕೋಣ. ಯಾರ್ಯಾರು ಎರಡೆರಡು ಕಡೆ, ಮೂರು ಕಡೆ ಇದ್ದರೆ ಅವ್ರನ್ನ ಒಂದು ಮತದಾನ ಕೊಡೋಣ, ಏಕ ವ್ಯಕ್ತಿ ಏಕ ಮತದಾನ. ಇಷ್ಟೇ ಹೊರತು ನೀವು ಕಾಂಗ್ರೆಸ್ನವರು ಹೇಳಿದಾಗೆ ಯಾವುದೇ ರೀತಿಯ ಸುಳ್ಳಿಲ್ಲ. ಕಾಂಗ್ರೆಸ್ನವರು ಸುಳ್ಳಿನ ಕಂತೆ ಕಟ್ಟಿ ಜನರಲ್ಲಿ ಮಿಸ್ಲೀಡ್ ಮಾಡ್ತಾಯಿದ್ದಾರೆ. ಅಲ್ಲಿ SIR ಇಂದ ಸೋತ್ಬಿಟ್ಟೋ ಅಂತ ಹೇಳ್ತಕ್ಕಂಥ, ವೆಸ್ಟ್ ಬೆಂಗಾಲಲ್ಲಿ ಸೋತ್ಬಿಟ್ಟೋ ಅಂತ ಹೇಳಿದ್ರೆ, ನೀವು ಯಾಕೆ SIR ಇಂದ ನೀವು ಸೋತಾರಾದರೆ ನೀವು ಯಾಕೆ SIR ಇಂದ ಲಾಭ ಆಗಿದ್ರೆ BJPಗೆ ಯಾಕೆ ತಮಿಳ್ನಾಡಲ್ಲಿ ಲಾಭ ಆಗಲಿಲ್ಲ? SIR ಇಂದ ಲಾಭ ಆಗಿದ್ರೆ ಯಾಕೆ SIR ಬೇರೆ ಕೇರಳದಲ್ಲಿ ರಾಜ್ಯ ಅನುಕೂಲ ಆಗಲಿಲ್ಲ? ಈ ಬೇರೆ ಬೇರೆ ರಾಜ್ಯಗಳಲ್ಲಿ SIR ಪ್ರಕ್ರಿಯೆ ಜಾರಿಯಲ್ಲಿದೆ. ಎಲ್ಲ ರಾಜ್ಯಗಳಲ್ಲೂ BJPಗೆ ಅನುಕೂಲ ಆಗಲ್ಲ. ನೀವು ಅಂದ್ಕೊಂಡಿರ್ತಕ್ಕಂಥದ್ದು ರಾಂಗು. ಅವ್ರಿಗೆ ಸುಳ್ಳನ್ನು ಹೇಳ್ಬೇಡಿ. ನೀವು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸೋಣ ಅಂತೇಳಿ ಈ ಮೂಲಕ ಎಲ್ಲ ಮತದಾರರಲ್ಲಿ ನಾನು ಬೇಡ್ಕೊಳ್ತಕ್ಕಂಥದ್ದು ಇಷ್ಟೇ. ನೀವು ಇದೊಂದು ನಿಜವಾಗ್ಲೂ ಇದು ಸಂವಿಧಾನಬದ್ಧ, ಕಾನೂನುಬದ್ಧ, ನಿಯಮಬದ್ಧವಾದಂತಹ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ನಾವು ಚುನಾವಣಾ ಅಧಿಕಾರಿಗಳ ಜೊತೆ ರಾಜಕೀಯ ಪಕ್ಷಗಳು ಮತ್ತು ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ನಾಗರಿಕರು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಈಗ ಯಾಕೆ ಒಪ್ತದೆ ಅಂದರೆ, ಅದನ್ನು ಪ್ರಕ್ರಿಯೆಗೆ ಭಾಗವಹಿಸಿದಾಗ ಗೊತ್ತಾಗುತ್ತೆ ಇದು ತಪ್ಪಿದೆಯಾ ಸರಿ ಇದೆಯಾ ಅಂತ. ಪ್ರಕ್ರಿಯೆಗೆ ಭಾಗವಹಿಸ್ತೇನೆ ಇದ್ದಾಗ, ಈಗ ಇನ್ ಡೂಪ್ಲಿಕೇಟಲ್ಲಿ ಒಂದು ಫಾರಮ್ ಕೊಟ್ಟು ಒಂದು ಫಾರಮ್ನ ಅವ್ರು ತೆಗೆದುಕೊಂಡು ಹೋಗಿ ಒಂದು ಫಾರಮ್ನ ನಿಮಗೆ ಕೊಟ್ಟರೆ ಅದನ್ನು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮುಂದೆ ನೀವು ಚಾಲೆಂಜ್ ಮಾಡಲಿಕ್ಕೆ ಅವಕಾಶ ಇದೆ. ಸುಮ್ಮನೆ ಹೆಂಗೆ ಡಿಲೀಟ್ ಮಾಡಿಬಿಡ್ತಾರೆ? ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಯನ್ನು ದಾಖಲಾತಿಗಳಲ್ಲಿ ಸೇರ್ಪಡೆಗೊಳಿಸಲ್ಲ. ಯಾವುದೇ ವ್ಯಕ್ತಿನ ನಿಮಗೆ ನೋಟಿಸ್ ಕೊಡದೆ, ಗಮನಕ್ಕೆ ತರದೆ ಡಿಲೀಷನ್ ಮಾಡಲ್ಲ. ಇದು ಚುನಾವಣಾ ಆಯೋಗದ ಬದ್ಧವಾದ ನಿಯಮ. ಹಾಗಾಗಿ ನೀವು ಯಾರೂ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ಈಗಾಗಲೇ ಯಾರು 2002ರ ಒಳಗಡೆ ನೀವು ಈ SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರೆ ಅವ್ರಿಗೆ ಯಾವ ದಾಖಲಾತಿನೂ ಕೇಳಲ್ಲ. 2002ರ ನಂತರ ಯಾರು ನೀವು ಹೊಸ ಸೇರ್ಪಡೆಗೆ ಬಂದಿದ್ರಿ ಅಂಥವ್ರಿಗೆ ಮಾತ್ರ ದಾಖಲಾತಿಗಳನ್ನ ಕೊಡಬೇಕು. ಉಳಿದವ್ರು ಯಾವ ದಾಖಲಾತಿಗಳನ್ನು ಕೇಳಲ್ಲ. ನೀವು ಯಾರು ಆತಂಕ ಪಡಬೇಡಿ. ಕಾಂಗ್ರೆಸ್ಸಿಗರ ಮಾತನ್ನು ಕೇಳಬೇಡಿ. ದಯಮಾಡಿ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅಂತ ಈ ಮೂಲಕ ಮತ್ತೊಮ್ಮೆ ಕೇಳ್ಕೊಳ್ತೀನಿ.